ರಾಗಿ ಮುದ್ದೆ ಬಸ್ಸಾರು ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾರೆ. ಮುದ್ದೆ ಬಗ್ಗೆ ನಮ್ ಕಗ್ಗ ಇದೆಯಪ್ಪ, ಏನಂತ ನೋಡೋಣ. ರಾಗಿ ಮುದ್ದೆಯ ನುಂಗಿ ನಲಿದು ಬಾಳ್ವಾ ತಂಗೆ, ಕಾಗೆ ಕದ್ದುಣುವ ಭಕ್ಷ್ಯವ ಕಂಡು ಕರುಬೆ, ನೀಗುವುದು ಹಸಿವನುಣಿಸೆಂತಪ್ಪುದಾದೊಡಂ, ಬಾಗಿಸದಿರಾತ್ಮವನು ಮಂಕುತಿಮ್ಮ. ಈ ರಾಗಿ ಮುದ್ದೆಲೆ ಸಂತುಷ್ಟನಾಗಿರೋನು ಯಾವುದೋ ಒಂದು ಕಾಗೆ ಮೃಷ್ಟಾನ್ನ ಭೋಜನ ಮಾಡ್ತೀನಿ ಅಂತ ನೋಡಿ ಅದನ್ನ ನೋಡಿ ಕರ್ಬಲ್ಲ, ಹೋಗ್ತಾನೆ. ಯಾಕಂದ್ರೆ ರಾಗಿ ಮುದ್ದೆನ ಸಾಕೋನಿಗೆ ಅದೇ ಹೊಟ್ಟೆ ತುಂಬಿಸುತ್ತೆ. ಆಹಾರ ಯಾವ್ದಾದ್ರೆ ನೆಲ ಬರ್ಬೋದು, ಹೊಟ್ಟೆ ತುಂಬಿ ಇರತ್ತೆ ಅಷ್ಟೇ. ಹೊಟ್ಟೆ ತುಂಬಿದವನಿಗೆ ಹೋಗಿ ಮೃಷ್ಟಾನ್ನ ಭೋಜನ ಕೊಟ್ಟರೆ ತಿಂತಾನ, ನಂಗೆ ಹೊಟ್ಟೆ ತುಂಬಿದೆ ಅಂತ ಹೋಗ್ತಾನೆ. ಹಾಗೆ ಅದರಿಂದ ಆಹಾರ ಯಾವ್ದು ಬೇಕಾದ್ರೂ ಆಗಿರಲಿ, ಆದ್ರೆ ಅದನ್ನ ದುಡಿದು ತಿನ್ಬೇಕು ಅಂತ. ನಾವೇ ಸ್ವಂತ ದುಡಿದು ತಿಂತೀವಲ್ಲ, ಅದ್ರ ರುಚಿನೇ ಬೇರೆ ಅಂತ ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ. ಅದರಿಂದ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಯಾವತ್ತೂ ಕೂಡ ಆತ್ಮಾಭಿಮಾನ ಬಿಡಬಾರ್ದು ಅಂತ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಒಂದೊತ್ತು ಗಂಜಿನೋ ರಾಗಿ ಮುದ್ದೆನೇ ತಿನ್ಲಿ, ಅದನ್ನ ದುಡಿದು ಸ್ವಂತ ಅದರಿಂದ ತಿನ್ಬೇಕು ಅಂತ. ಅದ್ರ ಮಜಾನೇ ಬೇರೆ. ಆತ್ಮಾಭಿಮಾನ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ಸತ್ಯ ಅಲ್ವಾ? ಅದೇ ಹೇಳ್ತಾರಲ್ಲ, ಆಳಾಗಿ ದುಡಿದು ಅರಸನಾಗಿ ಉಣ್ಣು ಅಂತ. ಮುದ್ದೆ ಮಾತ್ರ ತಡಿಯಕ್ಕಾಗ್ತಾ ಇಲ್ಲ ಮರೆ, ತಿನ್ಬಿಡೋಣ. ಸೂಪರ್ ಆಗಿದೆ.